2014ರಲ್ಲಿ ನಮಗೆ ಒಂದು ಭಾರೀ ಕನಸು ತೋರಿಸಲಾಯಿತು. 100 ಸ್ಮಾರ್ಟ್ ಸಿಟಿಗಳು, ಯುರೋಪ್ ಮಟ್ಟದ ರಸ್ತೆಗಳು, ಎಐ ತಂತ್ರಜ್ಞಾನ ಮತ್ತು ಟ್ರಾಫಿಕ್ ಇಲ್ಲದ ನಗರಗಳು. ಆದರೆ ಇಂದು ಪರಿಸ್ಥಿತಿ ಏನು? ಬೆಂಗಳೂರಿನಲ್ಲಿ 10 ಕಿಲೋಮೀಟರ್ ಹೋಗಲು 2 ಗಂಟೆ ಬೇಕಾಗಿದೆ. ಮುಂಬೈ ಒಂದು ಮಳೆಗೆ ಮುಳುಗುತ್ತದೆ. ದೆಹಲಿಯ ಗಾಳಿ ಸೇದಿದರೆ ದಿನಕ್ಕೆ 10 ಸಿಗರೆಟ್ ಸೇದಿದಂತಾಗುತ್ತದೆ. ಹಾಗಾದರೆ ನಮ್ಮ ಸ್ಮಾರ್ಟ್ ಸಿಟಿಗಳು ನಿಜವಾಗಿಯೂ ಸ್ಮಾರ್ಟ್ ಆಗಿವೆ, ಅಥವಾ ಇದು ಕೇವಲ ಒಂದು ದೊಡ್ಡ ಮಾರ್ಕೆಟಿಂಗ್ ಗಿಮಿಕ್ ಆಗಿ ಉಳಿದಿದೆ? ಸರ್ಕಾರ 1.64 ಲಕ್ಷ ಕೋಟಿ ರೂಪಾಯಿ ಖರ್ಚಾಗಿದೆ ಎಂದು ಹೇಳುತ್ತದೆ. ಆದರೆ ವಾಸ್ತವದಲ್ಲಿ ನಿಗದಿತ ಹಣದಲ್ಲಿ ಅರ್ಧದಷ್ಟು ಕೂಡ ಬಿಡುಗಡೆಯಾಗಿಲ್ಲ. ಬಿಡುಗಡೆಯಾದ ಹಣದಲ್ಲಿಯೂ ಕೇವಲ 7% ಮಾತ್ರ ಬಳಕೆಯಾಗಿದೆ ಎನ್ನುವುದು ಮತ್ತೊಂದು ಪ್ರಶ್ನೆ ಎಬ್ಬಿಸುತ್ತದೆ. ರಾಂಚಿ ಮತ್ತು ಅಂಡಮಾನ್ನಂತಹ ಪ್ರದೇಶಗಳಲ್ಲಿ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಕೇವಲ 35-50 ಲಕ್ಷ ರೂಪಾಯಿ ಮಾತ್ರ ಖರ್ಚಾಗಿದೆ. ಇಷ್ಟು ಹಣದಲ್ಲಿ ಒಂದು ಮೊಬೈಲ್ ಟವರ್ ನಿರ್ವಹಣೆ ಕೂಡ ಕಷ್ಟವಾಗುವಾಗ ಇಡೀ ನಗರವನ್ನು ಸ್ಮಾರ್ಟ್ ಮಾಡುವುದು ಹೇಗೆ ಸಾಧ್ಯ? ಸ್ಮಾರ್ಟ್ ಸಿಟಿ ಎಂದರೆ ಕೇವಲ ಸಿಸಿಟಿವಿ ಕ್ಯಾಮೆರಾ ಅಥವಾ ವೈಫೈ ಸೌಲಭ್ಯವಲ್ಲ, ಆದರೆ ಒಳಚರಂಡಿ, ರಸ್ತೆ ಮತ್ತು ಕುಡಿಯುವ ನೀರಿನಂತಹ ಮೂಲಭೂತ ಸಮಸ್ಯೆಗಳನ್ನು ಬಿಟ್ಟು ತೋರಿಸಿಕೊಳ್ಳುವ ಯೋಜನೆಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ ಎಂಬ ಆರೋಪ ಕೇಳಿಬರುತ್ತದೆ. ಉದಾಹರಣೆಗೆ, ಜೈಪುರದಲ್ಲಿ ಹಳೆಯ ಗೇಟ್ಗಳ ಅಂದ ಹೆಚ್ಚಿಸಲು 10 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು. ಆದರೆ ಅವು ಈಗಲೇ ಬಿರುಕು ಬಿಟ್ಟಿವೆ ಎಂದು ವರದಿಗಳು ಹೇಳುತ್ತವೆ. ಅಜ್ಮೇರ್ನಲ್ಲಿ ಫುಡ್ ಕೋರ್ಟ್ ಮತ್ತು ಪಾರ್ಕ್ಗಳನ್ನು ನಿರ್ಮಿಸಿ ಕೆಲವೇ ದಿನಗಳಲ್ಲಿ ಕೆಡವಲಾಯಿತು. ಜನರ ನಿಜವಾದ ಸಮಸ್ಯೆಗಳಾದ ಟ್ರಾಫಿಕ್ ಮತ್ತು ನೀರಿನ ಸಮಸ್ಯೆಗಳು ಹಾಗೆಯೇ ಉಳಿದಿವೆ. ಇನ್ನೊಂದು ಪ್ರಮುಖ ಸಮಸ್ಯೆ ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್ ಮಾದರಿಯಾಗಿದೆ. ನಗರದ ಒಂದು ಸಣ್ಣ ಭಾಗವನ್ನು ಮಾತ್ರ ಅಭಿವೃದ್ಧಿಪಡಿಸಿ ಅದನ್ನೇ ಇಡೀ ನಗರದ ಮಾದರಿಯಾಗಿ ತೋರಿಸಲಾಗುತ್ತಿದೆ. ಆ ಭಾಗದಲ್ಲಿ ಫ್ಯಾನ್ಸಿ ಲೈಟ್ಸ್ ಮತ್ತು ಸುಂದರ ಫುಟ್ಪಾತ್ ಇದ್ದರೂ ಅಲ್ಲಿಂದ ಸ್ವಲ್ಪ ದೂರ ಹೋದರೆ ಮತ್ತೆ ಅದೇ ಹಳೆಯ ಗುಂಡಿಬಿದ್ದ ರಸ್ತೆಗಳು ಮತ್ತು ಕೊಳಕು ಚರಂಡಿಗಳು ಕಾಣಿಸುತ್ತವೆ. ಒಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಮಿಷನ್ ನಮಗೆ ಕಲಿಸುವ ಪಾಠ ಏನೆಂದರೆ, ಅಧಿಕಾರ ವಿಕೇಂದ್ರೀಕರಣ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಅತ್ಯವಶ್ಯಕ. ನೀರು, ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಸರಿಯಾಗದಿದ್ದರೆ ಯಾವುದೇ ನಗರವನ್ನು ಸ್ಮಾರ್ಟ್ ಎಂದು ಕರೆಯಲು ಸಾಧ್ಯವಿಲ್ಲ. ಸರ್ಕಾರ ಜಾಹೀರಾತುಗಳಿಗಿಂತ ವಾಸ್ತವ ಪ್ರಗತಿಗೆ ಹೆಚ್ಚು ಮಹತ್ವ ನೀಡಬೇಕು. ನಿಮ್ಮ ನಗರದ ಪರಿಸ್ಥಿತಿ ಹೇಗಿದೆ? ನಿಜವಾಗಿಯೂ ಸ್ಮಾರ್ಟ್ ಆಗಿದೆಯೇ? ಕಮೆಂಟ್ ಮಾಡಿ ತಿಳಿಸಿ.